ಸೊಪ್ಪು ಸಾರು ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಇನ್ನು ಸೊಪ್ಪಂತ ಬಂದರೆ ಎಷ್ಟೊಂದು ವೆರೈಟಿ ಸೊಪ್ಪಿದೆ. ಇವತ್ತು ಅದೇ ಥರ ಈ ಹಳ್ಳಿ ಕಡೆ ಈ ಎಮ್ಮೆ ರೊಡ್ಡಿನ ಸೊಪ್ಪು ಅಂತ ಸಿಗುತ್ತೆ. ಈ ಸೊಪ್ಪನ್ನ ಬಳಸ್ಕೊಂಡು ಸೊಪ್ಪು ಸಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸೂಪರ್ ಹೆಲ್ದಿ ರೆಸಿಪಿ. ಎಮ್ಮೆ ರೊಡ್ಡಿನ ಸೊಪ್ಪು ಅಂದರೆ ಈ ರೀತಿಯಾಗಿರುತ್ತೆ. ಒಂದೊಂದು ಕಡೆ ಒಂದೊಂದು ಹೆಸರನ್ನ ಇಡ್ತಾರೆ. ನೋಡ್ಬೋದು, ಸೊಪ್ಪನ್ನ ನಾನು ಅದಕ್ಕೆ ಇಷ್ಟು ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ಒಂದೊಂದು ಕಡೆ ಒಂದೊಂದು ಹೆಸರು ಕೂಡ ಇಟ್ಟಿರ್ತಾರೆ. ಇನ್ನು ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಹಾಗೆ ಕೈಯಲ್ಲೇ ಸೋಸ್ಕೊಂಡ್ರೆ ತುಂಬಾ ರುಚಿಯಾಗಿರತ್ತಂತೆ. ದೊಡ್ಡದಾಗಿ ಸೋಸ್ಕೊಂಡಿದ್ದೀನಿ. ಹಾಗೆ ಈಗ ಒಂದು ಕುಕ್ಕರಿಗೆ ಒಂದು ಚಿಕ್ಕ ಕಪ್ಪಾಗೋಷ್ಟು ತೊಗರಿ ಬೇಳೆ ಹಾಗೆ ಕೆಂಪು ಬೇಳೆನ ಹಾಕೊಂಡಿದ್ದೀನಿ. ಇನ್ನು ಅದೇ ಕಪ್ಪಿನ ಅಳತೆಯಲ್ಲಿ ನೆನೆಸಿಟ್ಕೊಂಡಿರುವಂತ ಹೆಸರು ಬೇಳೆನ ಹಾಕೊಂಡಿದ್ದೀನಿ. ನಂತರ ಒಂದು ಈರುಳ್ಳಿ, 2 ಟೊಮ್ಯಾಟೊ ಈ ರೀತಿ ಕಟ್ ಮಾಡಿ ಹಾಕೊಳ್ಳಿ. ಟೊಮ್ಯಾಟೊ ಒಂದೊಂದ್ಸತಿ ಒಳಗಡೆ ಕೆಟ್ಟೋಗಿದ್ರೆ ಗೊತ್ತಾಗೋದಿಲ್ಲ. ಇನ್ನು ತೊಳೆದಿಟ್ಕೊಂಡಿರುವಂತಹ ಸೊಪ್ಪು ಹಾಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿನ ಏಣಿಸ್ಕೊಂಡು ಹಾಕೊಳ್ತೀನಿ ನಾನು. ಇನ್ನು ಇಲ್ಲಿಗೆ 2 ಕಡ್ಡಿಯಾಗೋಷ್ಟು ಕರಿಬೇವಿನ ಸೊಪ್ಪು, 2 ಇಡಿ ಆಗೋಷ್ಟು ತೆಂಗಿನ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ನೀರು, ಇನ್ನು ಹಳಸನೆ ಹಣ್ಣಿನ ಬೀಜ ಈ 2 ಕೂಡ ಹಾಕಿದೆ. ಇದು ಸ್ಕಿಪ್ ಆಗೋಗಿತ್ತು, ರೆಕಾರ್ಡ್ ಆಗಿರ್ಲಿಲ್ಲ. ಸೊ ಇವಾಗ ನೋಡ್ಬೋದು ಕುಕ್ಕರ್ ಕೂಗಿದೆ. 2 ವಿಷಲ್ ಕೂಗ್ಸಿದ್ರೆ ಸಾಕಾಗತ್ತೆ. ಇವಾಗ ಕುಕ್ಕರ್ನ ತೆಗೆದು ನೋಡ್ಬೋದು ಎಷ್ಟು ನೀಟಾಗಿ ಎಲ್ಲದು ಕೂಡ ಬೆಂದಿದೆ ಅಂತ. ಹಳಸೆ ಹಣ್ಣಿನ ಬೀಜನ ಸೊಪ್ಪಿನ ಸಾರಿಗೆ ಬಳಸೋದ್ರಿಂದ ತುಂಬಾ ಒಳ್ಳೆ ರುಚಿ ಕೊಡುತ್ತೆ. ನಿಮ್ಮ ಮನೆಯಲ್ಲಿ ಏನಾದ್ರೂ ಹಳಸಿನಕಾಯಿ ಇತ್ತು, ಹಣ್ಣನ್ನ ನಾವು ತಿಂದಾಗ ಬೀಜನ ಎಸೆಯಕ್ಕೆ ಹೋಗ್ಬೇಡಿ, ಅದನ್ನ ಹಾಗೆ ಒಣಗಿಸ್ಕೊಂಡು ನೀವು ಅಡಿಗೆಗೆ ಬಳಸ್ಕೋಬಹುದು. ಇವಾಗ ಹಸಿಮೆಣಸಿನಕಾಯಿನ ಸಪರೇಟ್ ಮಾಡ್ಕೊಳ್ಳೋಣ. ಮಸಾಲ ರುಬ್ಕೊಳ್ಳೋದಿಕ್ಕೆ ಇದನ್ನ ಸಪರೇಟ್ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು, ಒಂದು ಪುಟ್ಟು ಬೆಳ್ಳುಳ್ಳಿ ಇರುತ್ತೆ ನೋಡಿ, ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಹಾಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಹೆಚ್ಚಿ ಹಾಕೊಂಡಿದ್ದೀನಿ. ಒಂದೇ 1 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡು ಇದನ್ನ ನುಣ್ಣದಾಗಿ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಅಷ್ಟರೊಳಗೆ ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿರತ್ತೆ. ಬೇಳೆ ಮತ್ತೆ ಸೊಪ್ಪನ್ನ ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾರು ಹದವಾಗಿರತ್ತೆ, ಇನ್ನು ರುಚಿನೂ ಕೂಡ ಚೆನ್ನಾಗಿರತ್ತೆ. ಬೇಯಿಸಿರೋ ಬೇಳೆ ಮತ್ತೆ ಸೊಪ್ಪನ್ನ ಸ್ಮ್ಯಾಶ್ ಮಾಡಿದಾಗಿದೆ. ಇವಾಗ ಇದನ್ನ ಸಾಂಬಾರ್ ಮಾಡುವಂತ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಎಷ್ಟು ಹದವಾಗಿ ಬೆಂದಿದೆ ಅಂತ. ಇನ್ನು ಇವಾಗ ಇದೇ ಪಾತ್ರೆಗೆನೆ, ಅಂದ್ರೆ ಇದೇ ಮಡಿಕೆಗೆನೆ ನಾನು ರುಬ್ಬಿಟ್ಕೊಂಡಿರುವಂತ ಮಸಾಲೆನೂ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರ್ನ ಹಾಕೊಂಡು ಆ ನೀರ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಮಸಾಲ, ನೀರು ಹಾಗೆ ಕುಕ್ಕರ್ ಅಲ್ಲಿ ಬೇಯಿಸಿದಂತ ಬೇಳೆ ಸೊಪ್ಪನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ನ ಕೊಡ್ಬೇಕು. ಚೆನ್ನಾಗಿ ಹೊಂದ್ಕೊಳ್ಳೋ ತರ ಮಿಕ್ಸ್ ಕೊಟ್ಟು ಆಮೇಲೆ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಬೇಕು. ಯಾಕಂದ್ರೆ ನಾವು ಹಸಿಕಾಯಿ ಈರುಳ್ಳಿನೆಲ್ಲ ಹಾಕಿ ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡ್ರೆ ಸೊಪ್ಪಿನ ಸಾರು ರೆಡಿ ಆಗತ್ತೆ. ತುಂಬಾ ಹೆಲ್ದಿ ಆಗಿರುವಂತಹ ಈ ಸೊಪ್ಪನ್ನ ಬಳಸ್ಕೊಂಡು ಈ ರೀತಿಯಾಗಿ ಸಾಂಬಾರ್ನ ಮಾಡ್ಕೊಂಡು ತಿನ್ಬಹುದು. ಇನ್ನು ಬೇಕಂದ್ರೆ ಒಗ್ಗರಣೆನೂ ಕೂಡ ಹಾಕೋಬಹುದು. ಎಣ್ಣೆ ಬಳಸ್ದಾಗೆ ಸಾಂಬಾರ್ನ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಎಣ್ಣೆನ ಬಳಸ್ತೇನೂ ಕೂಡ ಹಳೆ ಕಾಲದಲ್ಲಿ ಸಾಂಬಾರ್ನ ಮಾಡ್ತಾ ಇದ್ರು. ಒಂಥರ ಟ್ರೆಡಿಷನಲ್ ಸಾಂಬಾರ್ ಅಂತಾನೆ ಹೇಳ್ಬೋದು. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನನ್ನ ಚಾನೆಲ್ ಅಲ್ಲಿ ಹಲವಾರು ವೆರೈಟಿ ಸಾಂಬಾರ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ರೆಸಿಪಿ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.